ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಸಗ್ರಳ್ಳಿಗೆ ಹೋಗ್ತಾ ಇದ್ದೀನಿ. ಬೆಸಗ್ರಳ್ಳಿಗೆ ಏನಕ್ಕೆ ಅಂತಂದರೆ ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬಸ್ ಬಂತು, ಬನ್ನಿ ಫ್ರೆಂಡ್ಸ್ ಮಂಡ್ಯಗೆ ಹೊರಡೋಣ. ನಾನಿವಾಗ ಮಂಡ್ಯ ಸ್ಟೇಡಿಯಂ ಹತ್ರ ಇದ್ದೀನಿ, ಯಾಕಂದರೆ ಬೆಸಗ್ರಲ್ಲಿ ಪ್ರೈವೇಟ್ ಬಸ್ಗಳು ಇಲ್ಲೇ ಬರೋದು. ಆಗಲೇ ಒಂದು ಬಸ್ ಹೋಗ್ಬಿಟ್ಟೈತೆ, ಇವಾಗ ಇನ್ನೊಂದು ಬಸ್ ಬರೋವರೆಗೂ ವೆಯ್ಟ್ ಮಾಡಿ ನಾನು ಹೋಗಬೇಕು. ಕಾಯ್ದು ಸಾಕಾಯಿತು ಫ್ರೆಂಡ್ಸ್, ಬಸ್ ಅಂತೂ ಬರಲಿಲ್ಲ. ಬಂದಮೇಲೆ ಹೊರಡೋಣ. ಫ್ರೆಂಡ್ಸ್, ನಾನು ಬರೋದ್ರೊಳಗಡೆ ಎಂಗೇಜ್ಮೆಂಟೇ ಮುಗ್ದೋಗ್ಬಿಟ್ಟೈತೆ. ಎಂಗೇಜ್ಮೆಂಟ್ ಮುಗ್ದಿದೆ ಫ್ರೆಂಡ್ಸ್, ಇವಾಗ ಶಾಸ್ತ್ರಕ್ಕೆ ಎಲ್ಲನೂ ರೆಡಿ ಮಾಡ್ತಿದ್ದಾರೆ. ಮನು, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಂಗೇಜ್ಮೆಂಟ್ ಮುಗಿದ್ಮೇಲೆ ಬಂದಿದ್ದೀನಿ. ಏನು ಅನ್ನಿಸ್ತಾ ಇದೆ? ನನಗೆ ಏನೂ ಅನ್ನಿಸ್ತಿಲ್ಲ. ಯಾವಾಗಲೂ ಅದೇ ಈಗ ಫೈರ್ ಎಕ್ಸ್ಟಿಂಗ್ವಿಷರು ಎಲ್ಲ ಆರೋದ್ಮೇಲೆಲ್ಲ ಹತ್ಕೊಂಡ್ಮೇಲೆ ಬರೋದವರು 2021-22 ಟೈಮಲ್ಲೆಲ್ಲ ಬಸ್ ಚೆನ್ನಾಗಿ ಬಿಡ್ತಿದ್ರಿ. ಈಗ ಯಾಕೆ ಬಿಡ್ತಾಯಿಲ್ಲ ನೀವು? ಫ್ರೀ ಬಸ್ ಆಗಿಬಿಟ್ಟಿದೆಯಪ್ಪ. ನೀವೆಲ್ಲ ಪ್ರೈವೇಟ್ ಬಸ್ಗೆ ಕುತ್ಕೊಂಡ್ರೆ ಫ್ರೀ ಬಸ್ಸಲ್ಲಿ ಬರಬೇಕು. ಫ್ರೀ ಬಸ್ ಓಟ್ ಹಾಕಿಲ್ವಾ ಫ್ರೀ ಬಸ್ಗೆ? ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಾವು ಮಕ್ಕಳಾಗಿರೋ ಜಾಮೂನ್ ಕೊಟ್ಟಿದ್ರು, ಜಾಂಗೀರಿ ಕೊಟ್ಟಿದ್ರು. ಪಾಪ ಬಾಡ ತಂಗ ಬರಬೇಡ ಅನ್ನೋದಕ್ಕೆ ಏನಂತಾರೆ ಬರೋದು. ಪಾಪ ಪಾಪ ಹತ್ರ ಹೆಂಗಿಟ್ಟವ ಈಗ ನೋಡಿ, ಈಗ ಡೇಡಿ ಮಗು ನನ್ನ ಬ್ಲಾಗ್ಗೆ ಫೋನ್ ಎಲ್ಲ ಆ ಮಗು ಅದೇನೋ ಜಾಂಗೀರ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಗುನೇ ಬಿಟ್ಬಿಟ್ರು. ಬರೀ ಇಂಥದೆಯಾ? ನಿಂಗೆ ಹೆಂಗೆ ಯಾರಾದರೂ ಜಾಂಗೀರಿ ತಂದ್ಕೊಡಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಶಿ ಈಸ್ ವೆರಿ ಇನ್ನೋಸೆಂಟ್ ಅನ್ಕೊಂಡಿದ್ದೆ, ತುಂಬ ಇನ್ನೋಸೆಂಟ್. ಹೆಂಗೆ ಕಾಣ್ತಿದ್ದೀನಿ ಫ್ರೆಂಡ್ಸ್? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಸುಮಾರು ಇದ್ದೀರಾ ಅಂತ ಕಮೆಂಟ್ ಹಾಕ್ಬೋದಪ್ಪ. ಹೆಂಗೆ ಕಾಣಿಸ್ತಿದೆ ಹೇಳ್ತಾರೆ ಬಿಡಿ ಕಮೆಂಟ್. ನಮ್ಮ ಅಕ್ಕ ಮನು ಅಂತ. ಭ್ರಮೆ ಗೈಸ್, ಭ್ರಮೆ. ನಮ್ಮ ಅಕ್ಕ ಇವರು ನಮ್ಮ ಅಕ್ಕ ಗೈಸ್. ನನ್ನ ತಂಗಿ ಫೋನ್ ಫಿಲ್ಟರ್ ಚೆನ್ನಾಗಿಲ್ಲ ಗೈಸ್. ಚಿಕ್ಕವ್ರನ್ನೆಲ್ಲ ದೊಡ್ಡ ಥರ ಕಾಣಿಸ್ತು ಮಾಡುತ್ತೆ. ಫಿಲ್ಟರ್ ಹಾಕಿಲ್ಲ, ನಾರ್ಮಲ್ ಕ್ಯಾಮ್ರಾ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ನಾರ್ಮಲಲ್ಲೇ ಫಿಲ್ಟರ್ ಚೆನ್ನಾಗಿಲ್ಲ ಗೈಸ್. ನನ್ನ ಫೋನಲ್ಲಿ ನೋಡಿದ್ರೆ ನಾನೇ ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಿ, ಈ ಫೋನಲ್ಲಿ ನಾನೇ ವಯಸ್ಸಾದವಳ ಥರ ಕಾಣಿಸ್ತೀನಿ. ವಯಸ್ಸಾದವಳ ಥರ ಏನು ಕಾಣಿಸ್ತಿಲ್ಲ, ದೊಡ್ಡವಳ ಥರ ಕಾಣಿಸ್ತಿದ್ದೆ ಅಷ್ಟೇ. ಬಟ್ ಆದರೆ ಗೈಸ್ ನೋಡಿ ಗೈಸ್, ನಾನೇ ಚಿಕ್ಕವಳು ಗೈಸ್, ಇವರೇ ದೊಡ್ಡವರು. ಸೀರೆ ಉಟ್ಕೊ ಬಂದವ್ರೆ ಗೈಸ್, ಡ್ರೆಸ್ ಹಾಕೊ ಬಂದಿದ್ದೀನಿ ನೋಡಿ. ಸೀರೆ ಹಾಕೊಂಡು ಹೆಂಗೆ ಕಾಣಿಸ್ತವ್ರೆ? ಆಂಟಿ ಥರ ಕಾಣಿಸ್ತಾರೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಆಯ್ತು, ನಾನು ಆಂಟಿನೇ. ವಾಡ ಏಯ್ ಕೂಗ್ತು ವರ್ನು ಹೆದರ್ಕತೈತೆ ಅದು. ಅವ್ರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಹೆಣ್ಮಕ್ಳು ಕರೆದ್ರೆ ಬರ್ತಾ ಇಲ್ಲ ಅವನು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಫ್ರೆಂಡ್ಸ್, ಫೈನಲ್ ಆಗಿ ಹೆಣ್ಣು ಗಂಡು ಬಂದಾಯಿತು. ನಿಮಗೆ ನಮ್ಮ ಹುಡುಗಿ ತೋರಿಸ್ತೀವಿ ಬನ್ನಿ. ಮಾವನ ವೈಫ್, ಮಾವನ ಹೆಂಡತಿ. ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀವಿ. ಇವ್ರ ಹೆಸರು ಮನು ಅಂತ. ನಿಮ್ದಲ್ಲ ಆರ್ಡರ್ ತರಕಾರಿ ಪಲ್ಯ. ಬನ್ನಿ ಫ್ರೆಂಡ್ಸ್, ಸೂಪರ್ ಆಗಿದೆ ಗೈಸ್.
ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡು ಹೊರಡೋಣ. ಎಂಗೇಜ್ಮೆಂಟ್ ಎಲ್ಲ ಮುಗೀತು ಫ್ರೆಂಡ್ಸ್, ಎಂಗೇಜ್ಮೆಂಟ್ ಮುಗೀತು. ಉಣ್ಕೊಬಂದು ಉಣ್ಣಕ್ಕೋಗಿರೋ ಗೈಸ್, ಪರೋಟನೇ ಹಾಕಿಲ್ಲ ಇವ್ರಿಗೆ ಪರೋಟನೇ ಹಾಕಿಲ್ಲ ಗೈಸ್ ಇವ್ರಿಗೆ. ಇಟ್ಸ್ ಓಕೆ ಬಟ್ ನಾನು ಊಟ ಮಾಡಿದೆ, ಅವಳು ಉಂಡ್ಲು. ಊಟ ಆಯ್ತಾ? ನಾನು ಊಟ ಮಾಡಿದೆ. ಓಕೆ ಮನು, ಬಾಯ್. ಮನೆಗೆ ಹೋಗ್ಬಿಟ್ಟು ಫಸ್ಟ್ ಈ ಸೀರೆ ಬಿಚ್ಚಾಕ್ಬೇಕು, ನಂಗೆ ಆಗಲ್ಲ, ಬೇರೆ ಡ್ರೆಸ್ ಚೇಂಜ್ ಮಾಡಬೇಕು. ಇದನ್ನು ಕಟ್ ಮಾಡಿಬಿಡಿ. ಏನಂತ? ಸೀರೆ ಬಿಚ್ಚಾಕ್ಬೇಕು ಅನ್ನೋದು ಕಟ್ ಮಾಡಿಬಿಡಿ. ಓಕೆ ಫ್ರೆಂಡ್ಸ್, ಫಸ್ಟು ಲೇಟ್ ಆಯಿತು, ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ.